ನಮಸ್ಕಾರ ಪ್ರಿಯ ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಹೂತು ಹಾಕಿದ್ದಾರೆನ್ನಲಾದ ಶವಗಳ ಪತ್ತೆ ಕಾರ್ಯ ಬಿರುಸುಗೊಂಡಿತ್ತು. 6ನೇ ಸೈಟಲ್ಲಿ ಮೂಳೆಗಳು, ಸುಮಾರು 15 ಮೂಳೆಗಳು, ಅಸ್ಥಿಪಂಜರದ ಮೂಳೆಗಳು ಸಿಗುವುದರ ಮೂಲಕ ಇಡೀ ವಿದ್ಯಮಾನಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಆ 6ನೇ ಸೈಟಲ್ಲಿ ದೂರುದಾರ ಮತ್ತು ಸಾಕ್ಷಿದಾರನ ಸಮ್ಮುಖದಲ್ಲಿ ಮಳೆಯ ನಡುವೆಯೂ ಕೂಡ ತೋಡೋದಕ್ಕೆ ಶುರುವಾದಾಗ ಸುಮಾರು 4 ಅಡಿಗಳ ಅಂತರದಲ್ಲಿ ಮೂಳೆಗಳು ಪತ್ತೆಯಾಗಿವೆ. ಸುಮಾರು 15 ಮೂಳೆಗಳು ಪತ್ತೆಯಾಗಿವೆ. ಕೆಲವು ಮೂಳೆಗಳು ಮುರಿದು ಹೋಗಿದ್ದಾವೆ ಮತ್ತು ತಲೆ ಬುರುಡೆಯ ಒಂದು ಸಣ್ಣದೊಂದು ಚೂರು ಕೂಡ ಪತ್ತೆಯಾಗಿದೆ ಅನ್ನುವ ಮಾಹಿತಿ ನಮಗೆ ಲಭ್ಯ ಆಗಿದೆ. ಅಂದರೆ ಈ ಡೆವಲಪ್ಮೆಂಟಿನ ಮೂಲಕ ಧರ್ಮಸ್ಥಳದಲ್ಲಿ ಹೂತು ಹಾಕಿದ್ದಾರೆನ್ನಲಾದಂತಹ ಶವಗಳ ನಿಗೂಢ ಪ್ರಕರಣಕ್ಕೆ ಒಂದು ಸ್ಫೋಟಕ ತಿರುವು ಬಂದಿದ್ದು. ಇಲ್ಲಿ ಏನೆಲ್ಲ ಏನಾಗಿದೆ, ಮಾಸ್ ಬರಿಯಲ್ ಅನ್ನುವಂತಹ ಒಂದು ಶಬ್ದ ಬಳಕೆಗೆ ಇದೀಗ ಮತ್ತೆ ಜೀವ ಸಿಕ್ಕಂತಾಗಿದೆ. ಹಾಗಾದ್ರೆ ಹೂಳಲ್ಪಟ್ಟಂತಹ ವ್ಯಕ್ತಿ ಯಾರು, ಇದನ್ನ ಈ ಶವವನ್ನ ಇಲ್ಲಿ ತಂದು ಕೊಟ್ಟವರು ಯಾರು, ಹೀಗೆ ಬೇಕಾದಷ್ಟು ಪ್ರಶ್ನೆಗಳು ಉದ್ಭವ ಆಗಿವೆ. ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಅನಾಮಿಕ ವ್ಯಕ್ತಿಯೊಬ್ಬ, ಆತ ಭೀಮಾ ಎನ್ನುವ ಹೆಸರಲ್ಲಿ ಕ್ಲೈಮ್ ಮಾಡಿಕೊಂಡು ಇಲ್ಲಿ ಧರ್ಮಸ್ಥಳದಲ್ಲಿ ಹೂತು ಹಾಕಲ್ಪಟ್ಟ ಶವಗಳ ಬಗ್ಗೆ ಒಂದು ದೂರನ್ನ ದಾಖಲು ಮಾಡಿದಾಗ ಆತ ದೂರುದಾರ ಮತ್ತು ಸಾಕ್ಷಿದಾರ ಕೂಡ ಆಗಿರ್ತಾನೆ. ಆ ಪ್ರಕರಣ ಇದೀಗ 5 ಕಡೆ ಆತ ಗುರುತು ಮಾಡಿ 5 ಸೈಟ್ಗಳಲ್ಲಿ ತೋಡಿದ ಸಂದರ್ಭದಲ್ಲಿ ಏನೂ ಕೂಡ ಸಿಕ್ಕಿರಲ್ಲ. ಸೈಟ್ ನಂಬರ್ 1ರಲ್ಲಿ ಮಾತ್ರ ಒಂದು ಪ್ಯಾನ್ ಕಾರ್ಡು ಜೊತೆಗೆ ಒಂದು ATM ಕಾರ್ಡು, ಹರಿದ ಕೆಂಪು ಬಣ್ಣದ ರವಿಕೆ ಮಾತ್ರ ಸಿಕ್ಕಿರುತ್ತೆ. ಯಾವುದೇ ಮೂಳೆ ಸಿಕ್ಕಿರಲ್ಲ. ಆದರೆ ಇವತ್ತು ಸ್ಫೋಟಕ ವಿದ್ಯಮಾನದಲ್ಲಿ 6ನೇ ಸೈಟಲ್ಲಿ ಮೂಳೆಗಳು ಸಿಕ್ಕಿವೆ. ಸುಮಾರು 15 ಮೂಳೆಗಳು, ಅಸ್ಥಿ ಪಂಜರದ ಮೂಳೆಗಳು ಸಿಕ್ಕಿವೆ. ಅದರಲ್ಲಿ ಕೆಲವು ತುಂಡಾಗಿವೆ ಮತ್ತು ತಲೆಬುರುಡೆಯ ಸಣ್ಣದೊಂದು ಚೂರು ಕೂಡ ಸಿಕ್ಕಿದೆ. ಆ ಒಂದು ದೂರುದಾರ ಅಥವಾ ಸಾಕ್ಷಿದಾರ ತೋರಿಸಿದ ಜಾಗದಲ್ಲಿ ಅಗಿತಾ ಹೋದಾಗೆಲ್ಲ ಅಲ್ಲಿ ಸುಮಾರು 4 ಅಡಿಯಲ್ಲಿ ಈ ಒಂದು ಅಸ್ಥಿ ಪಂಜರದ ಮೂಳೆಗಳು ಸಿಕ್ಕಿದ್ವು. ಇದರಿಂದಾಗಿ ಅಲ್ಲಿ ಏನು ಇಡೀ ಪೊಲೀಸರು, SIT ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಧರ್ಮಸ್ಥಳದ ನಿಗೂಢ ಶವಗಳ ಬಗ್ಗೆ ಏನು ಬಿರುಸಿನ ತನಿಖೆ ನಡೆದಿದೆ, ಆ ವಿದ್ಯಮಾನಕ್ಕೆ ಹೊಸ ತಿರುವು ಬಂದಿದೆ. ಅಂದರೆ ಈ ದೂರುದಾರ ಅಥವಾ ಸಾಕ್ಷಿದಾರ ಸಂಪೂರ್ಣ ಸುಳ್ಳನ್ನ ಹೇಳ್ತಾ ಇಲ್ಲ. ಅಂದ್ರೆ ಈ ಎಲ್ಲ ಶವಗಳು ಅತ್ಯಾಚಾರದಿಂದ ಆಗಿರುವಂತಹ ಸಾವುಗಳು ಅಥವಾ ಕೊಲೆಯಿಂದ ಆಗಿರುವಂತಹ ಸಾವುಗಳು ಅಂತ ನಾವು ಈಗಲೇ ಹೇಳೋದಕ್ಕಾಗೋದಿಲ್ಲ. ಆದರೆ ಆತ ಹೂತು ಹಾಕಿರುವುದು ನಿಜ. ಅಂದ್ರೆ ಅಲ್ಲಿ ಏನೋ ವಿದ್ಯಮಾನ ನಡೆದಿದೆ ಅನ್ನೋದು ನಿಜ. ಆತ ಏನ್ ಹೇಳ್ತಿದ್ದಾನೆ, ಬೇಕಾದಷ್ಟು ಶವಗಳನ್ನ ನಾನು ಹೂತು ಹಾಕಿದ್ದೇನೆ ರಹಸ್ಯವಾಗಿ ಅನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಪದೇ ಪದೇ ಏನ್ ಮಾಡ್ತಿದ್ದಾನೆ, ಅದರಲ್ಲಿ ಉರುಳಿದೆ ಎನ್ನುವಂತಹ ಸಂಗತಿಯನ್ನ ಮೇಲ್ನೋಟಕ್ಕೆ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಇದೊಂದು ರೋಚಕವಾದಂತಹ ವಿದ್ಯಮಾನ ಆಗಿದೆ. ಹಾಗಾದ್ರೆ ಇಡೀ ಈ ಡೆವಲಪ್ಮೆಂಟ್ ಹೇಗಾಯಿತು? ಇವತ್ತು ಸಿಕ್ಕಂತಹ 6ನೇ ಸೈಟಿನ ಆ ಒಂದು ಶವ, ಆ ಒಂದು ಮೂಳೆಗಳು ಯಾರಿಗೆ ಸೇರಿದ್ದು ಮತ್ತು ಅದು ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಮುಖ್ಯವಾದಂತಹ ಪ್ರಶ್ನೆ ಎದುರಾಗಿದೆ. ದುರ್ಗಮ ಕಾಡಿನಲ್ಲಿ, ಜನಸಾಮಾನ್ಯರು ಮೂವ್ ಮಾಡೋದಕ್ಕೆ ದುಸ್ತರ ಅನ್ನಿಸುವಂತಹ ಕಾಡಿನಲ್ಲಿ, ತಗ್ಗು ದಿಣ್ಣೆಗಳ ನಡುವೆ, ಅಲ್ಲಿ ಸುತ್ತ ಮರ ಪೊಟರೆಗಳ ನಡುವೆ ಒಂದು ಶವವನ್ನ ಹೊತ್ಕೊಂಡು ಹೋಗೋದಕ್ಕೆ ಹೇಗೆ ಸಾಧ್ಯ ಆಯಿತು? ಅಂದ್ರೆ ಒಬ್ಬನ ಕೈಯಲ್ಲಿ ಇದಾಗುತ್ತಾ ಎನ್ನುವಂತಹ ಮುಖ್ಯವಾದಂತಹ ಪ್ರಶ್ನೆ. ಒಬ್ಬನ ಕೈಯಲ್ಲಿ ತೋಡಿ ಆ ಗೋರಿಯನ್ನ, ಆ ಆಳವನ್ನ, ಭೂಮಿಯನ್ನ ಅಗದು ಒಂದು ಶವವನ್ನ ಇಡೋದಕ್ಕೆ ಆಗುತ್ತಾ? ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಇನ್ನೊಬ್ಬ ವ್ಯಕ್ತಿಯೂ ಕೂಡ ಭಾಗಿದಾರನ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಜೊತೆಗೆ ಈ ದೂರುದಾರನೂ ಸಾಕ್ಷಿದಾರನೂ ಆಗಿರುವಂತಹ ವ್ಯಕ್ತಿ ಆ ಶವವನ್ನ ಎತ್ತಿಕೊಂಡು ಹೋಗಿ ಅಲ್ಲಿ ಮಣ್ಣು ಮಾಡಿರೋದ್ರಿಂದ ಆ ಶವವನ್ನ ಕೊಟ್ಟವರು ಯಾರು ಅನ್ನೋದು ಅವರಿಗೆ ಗೊತ್ತಿರುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದು, ಸಿಕ್ಕಿರುವ ಮೂಳೆಗಳನ್ನು ಆಧರಿಸಿ ಅದನ್ನ ತನಿಖೆಗೆ ಒಳಪಡಿಸಿ, ಫೊರೆನ್ಸಿಕ್ ತಜ್ಞರಿಂದ ತನಿಖೆಗೆ ಒಳಪಡಿಸಿ ಅದು ಯಾರದ್ದು ಅನ್ನೋದು ಪೊಲೀಸರ ರೀತಿಯಲ್ಲಿ ಪತ್ತೆ ಹಚ್ಚುವ ಕಾರ್ಯ ಒಂದು ರೀತಿ ಆಯಿತು. ಅಂದ್ರೆ ಆ ಶವವನ್ನ ಹೂತು ಹಾಕೋದಕ್ಕೆ
ಅದನ್ನ ಆ ಒಂದು ಅನಾಮಿಕ ಮುಸುಕುಧಾರಿ ವ್ಯಕ್ತಿಗೆ ಕೊಟ್ಟವರು ಯಾರು ಅನ್ನುವ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಹೀಗಾಗಿ ಆ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ಪೊಲೀಸರು ಬಂಧಿಸಿದರೆ ಆ ಶವ ಯಾರದ್ದು ಅನ್ನುವ ಸತ್ಯ ಬೆಳಕಿಗೆ ಬರುತ್ತೆ. ಆ ಶವ ಯಾರದ್ದು ಎನ್ನುವ ಸತ್ಯ ಬೆಳಕಿಗೆ ಬಂದರೆ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗುತ್ತೆ. ಆ ವ್ಯಕ್ತಿ ಯಾರು ಅಂತ ಗೊತ್ತಾದರೆ ಸಾವು ಹೇಗೆ ಸಂಭವಿಸಿತು ಅನ್ನೋದು ಕೂಡ ಗೊತ್ತಾಗುತ್ತೆ. ಇದು ಹೀಗಾಗಿ ಈ 6ನೇ ಸೈಟ್ ನಂಬರ್ 6 ಸಿಕ್ಕಂತಹ ಅಸ್ಥಿ ಪಂಜರ ಇಡೀ ವಿದ್ಯಮಾನಕ್ಕೆ ಒಂದು ಹೊಸ ತಿರುವನ್ನ ಕೊಟ್ಟಿದೆ. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗಿದೆ. ಅಲ್ಲಿ ಹೂತಾಕಿರುವಂತಹ ಶವ ಅಲ್ಲಿ ಯಾವ ವ್ಯಕ್ತಿದು ಅನ್ನೋದು ಪೊಲೀಸ್ ರಿಜಿಸ್ಟ್ರಿನಲ್ಲಿ, ಧರ್ಮಸ್ಥಳ ಪೊಲೀಸ್ ರಿಜಿಸ್ಟ್ರಿನಲ್ಲಿ ರೆಕಾರ್ಡ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ. ಒಂದು ವೇಳೆ ರೆಕಾರ್ಡ್ ಆಗಿದ್ರೆ ಸಾಮಾನ್ಯವಾಗಿ ನದಿ ದಂಡೆಯಲ್ಲೋ ಅಥವಾ ರಸ್ತೆಯ ಪಕ್ಕದಲ್ಲೋ ಅಥವಾ ಇನ್ನೊಂದು ಯಾವುದೋ ಅಲ್ಲಿ ಸ್ಮಶಾನದ ಬಳಿಯೋ ಅದನ್ನ ಹೂತ್ ಹಾಕ್ತಾರೆ. ಆದರೆ ಇದನ್ನ ಆ ಶವವನ್ನ ದುರ್ಗಮ ಪ್ರದೇಶದಲ್ಲಿ, ಜನಸಾಮಾನ್ಯರು ಓಡಾಡಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಪ್ರದೇಶದಲ್ಲಿ ಅದನ್ನು ಹೊತ್ಕೊಂಡು ಅಲ್ಲಿ ಹೂತ್ ಹಾಕುವಂತಹ ಜರೂರತ್ತು ಏನಿತ್ತು? ಅಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಹತ್ಯೆ ನಡೆದು ಮುಚ್ಚಾಕೋದಕ್ಕೆ ಸಂಚನ ರೂಪಿಸ್ತಾರಲ್ಲ, ಬಿಸಾಕ್ಬಿಟ್ಟು ಒಡೆದ್ಬಿಟ್ಟು ಎಲ್ಲೋ ಹೂತ್ ಹಾಕ್ತಾರಲ್ವ, ಹಾಗೆ ಸಸ್ಪಿಷಿಯಸ್ ಆಗಿ ಯಾರ ಕಣ್ಣಿಗೂ ಕಾಣದೆ ದೂರದಲ್ಲಿ ಕಾಡಿನ ಮಧ್ಯೆ ಆ ಶವವನ್ನ ಹೂತ್ ಹಾಕುವಂತಹ ಒಂದು ಒತ್ತಡ ಏನಿತ್ತು ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಹೀಗಾಗಿ ಆ ಶವವನ್ನ ಆ ಅನಾಮಿಕ ವ್ಯಕ್ತಿಗೆ, ಮುಸುಕುದಾರಿಗೆ ಕೊಟ್ಟವರು ಯಾರು ಅನ್ನೋದನ್ನ ಪತ್ತೆ ಹಚ್ಚಿದ್ರೆ ಇಡೀ ವಿದ್ಯಮಾನಕ್ಕೆ ಹೊಸ ತಿರು ಬರುತ್ತೆ. ಈ ಮಧ್ಯೆ ವಕೀಲರಾದಂತಹ ಮಂಜುನಾಥ್ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ MN ಅಸೋಸಿಯೇಟ್ಸ್ ಇಂದ ಒಂದು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಆ ಸ್ಥಳೀಯ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್ ಅವರನ್ನ ಬಂಧಿಸಬೇಕು ಅನ್ನುವ ಸ್ಟೇಟ್ಮೆಂಟ್ ಅನ್ನ ಅವ್ರು ಮಾಡಿದ್ದಾರೆ. ಒಂದು, ಶ್ರೀನಿವಾಸ್ ರಾವ್ ಅವರು ಅಲ್ಲಿ ಕೆಲವು ಶವಗಳನ್ನ ಹೂತು ಹಾಕಿದ್ದಾರೆ ಅಂತ ಹೇಳಿ ಅನಾಮಿಕ ವ್ಯಕ್ತಿಯೊಬ್ಬ ಸ್ಟೇಟ್ಮೆಂಟ್ ಅನ್ನ ಮಾಡಿದಾಗ ಅದು ಸಾಧ್ಯವೇ ಇಲ್ಲ, ಏನೇ ಇದ್ರೂ ನಾವು ಮಾಡಬೇಕು, ನಮ್ಮ ಪಂಚಾಯತಿಯ ರಿಜಿಸ್ಟ್ರಿನಲ್ಲಿ ರೆಕಾರ್ಡ್ ಆಗಿರುತ್ತೆ, ನಾವು ಸ್ಮಶಾನದಲ್ಲಿ ಅದನ್ನ ಮಾಡ್ತೇವೆ, ಪೊಲೀಸ್ ಏನಿದ್ರು ನಮ್ಮ ಪೊಲೀಸ್ನವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡ್ತೇವೆ ಅಂತ ಹೇಳಿ ಈ ತರದ ಸ್ಟೇಟ್ಮೆಂಟ್ ಅನ್ನ ಮಾಡಿ ಅಲ್ಲಿ ಏನು ಘಟನೆಯೇ ನಡೆದಿಲ್ಲ ಅಂತ ಹೇಳೋದ್ರ ಮೂಲಕ ಇಡೀ ಪ್ರಕರಣ ಸುಳ್ಳು ಅನ್ನುವಂತಹ ವದಂತಿಗಳನ್ನ ಹಬ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದು ಇಲ್ಲಿ ವಕೀಲರ ಆರೋಪ. ಆದ್ರಿಂದ ಅವರನ್ನ ಬಂಧಿಸಬೇಕು ಅನ್ನುವ ಮಾತನ್ನ ವಕೀಲರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಈಗ ಅದನ್ನ ಬಂಧಿಸಬೇಕೋ ಬಿಡಬೇಕೋ ಅದು ವಕೀಲರ ಡಿಮ್ಯಾಂಡು. ವಕೀಲರ ಒತ್ತಡ ಆಗ್ತಿದ್ದಾಗೇನೆ ಬಂಧಿಸಬೇಕು ಅಂತೇನಿಲ್ಲ. ಅವ್ರ ಕೌಂಟರ್ ಪಾರ್ಟಿಯನ್ನ ಅವರು ಸಾಮಾನ್ಯವಾಗಿ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂತಹ ಆಗ್ರಹವನ್ನ ಅವ್ರು ಮಾಡೇ ಮಾಡ್ತಾರೆ. ಆದರೆ ಅವ್ರನ್ನ ಬಂಧಿಸಬೇಕೋ ಬಿಡಬೇಕು ಅನ್ನೋದು ಪೊಲೀಸ್ನವರಿಗೆ ಬಿಟ್ಟಂತಹ ವಿಚಾರ. ಮತ್ತು ಈ ಪ್ರಕರಣಕ್ಕೂ ಅವರಿಗೂ ನೇರವಾಗಿ ಸಂಬಂಧ ಇತ್ತು ಅಂದ್ರೆ ಒಂದು ವೇಳೆ ವಿಚಾರಣೆ ಕರೆಸೋದು ಬಿಡೋದು ಅದು ಪೊಲೀಸ್ನವರು ಮುಂದಿನ ತನಿಖೆಯ ಸಂದರ್ಭದಲ್ಲಿ ಬಿಟ್ಟಂತಹ ಸಂಗತಿ. ಇನ್ನು 6ನೇದಾಯ್ತು, 7 ಇದೆ, 8 ಇದೆ, 9 ಇದೆ, 13 ತನಕ ಇದೆ. ಕೆಲವು ಪ್ಲೇಸಸ್ ಅಲ್ಲಿ 8 ಶವಗಳನ್ನ ಹೂತ್ ಹಾಕಿದ್ದೇನೆ ಅಂತ ಅವ್ರ ವಕೀಲರಿಗೆ ಹೇಳಿದ್ದಾನೆ. 9 ಶವಗಳನ್ನ 3 ಪ್ಲೇಸ್ ಅಲ್ಲಿ ಹೂತ್ ಹಾಕಿದ್ದೇನೆ ಅಂತ ಹೇಳಿದ್ದಾನೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಈ ನಮೂದಾಗ್ದಲೇ ಇರುವ 13 ಅಲ್ಲದಲ್ಲೇ ಬೇರೊಂದು ಜಾಗದಲ್ಲಿ ದೊಡ್ಡ ಸಂಖ್ಯೆನಲ್ಲಿ, ಅತಿ ದೊಡ್ಡ ಸಂಖ್ಯೆಯಲ್ಲಿ ಶವಗಳನ್ನ ಹೂತ್ ಹಾಕಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದಾನೆ. ಹೀಗಾಗಿ ದಿನದಿಂದ ದಿನಕ್ಕೆ ಈ ಪ್ರಕರಣ ಸೆನ್ಸೇಷನಲ್ ಆದಂತಹ ತಿರುವನ್ನ ಪಡ್ಕೊತಿದೆ. ಇವತ್ತು ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಮೂಳೆ ಸಿಕ್ಕಂತಹ ಪ್ರಕರಣ ಅದು ಪೊಲೀಸ್ ರಿಜಿಸ್ಟ್ರಿನಲ್ಲಿ ರೆಕಾರ್ಡ್ ಆಗಿದೆಯಾ, ಅಂಥ ಜಾಗದಲ್ಲಿ ಇಷ್ಟನೇ ಇಸ್ವಿನಲ್ಲಿ ಇಂಥದ್ದೊಂದು ಶವ ಸಿಕ್ಕಿದಾಗ ನಾವು ಅಲ್ಲಿ ಪರ್ಟಿಕ್ಯುಲರ್ ಜಾಗದಲ್ಲಿ ಹೂತ್ ಹಾಕಿದ್ವಿ, ಈತನಿಗೆ ನಾವೇ ಕೊಟ್ಟಿದ್ವಿ ಅಂತ ಪೊಲೀಸ್ನವ್ರು ಏನಾದರೂ ಒಪ್ಕೋತಾರ? ಒಂದು ವೇಳೆ ಪೊಲೀಸ್ ರಿಜಿಸ್ಟ್ರಿನಲ್ಲಿ ರಿಜಿಸ್ಟರ್ ಆಗಿಲ್ಲದೆ ಹೋದ್ರೆ ಆ ಶವ ಯಾರದು? ಆ ರಹಸ್ಯ ಜಾಗಕ್ಕೆ ಹೇಗೆ ಕೊಂಡೊಯ್ದ್ರು? ಆ ಶವವನ್ನ ಆ ಅನಾಮಿಕ ಮುಸುಕುಧಾರಿ ವ್ಯಕ್ತಿಗೆ ಕೊಟ್ಟವರು ಯಾರು? ಇಂಥ ಕೆಲವು ಮುಖ್ಯ ಪ್ರಶ್ನೆಗಳು ಉದ್ಭವವಾಗಿವೆ. ಈ ಪ್ರಶ್ನೆಗಳ ಜೊತೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.